ಕೋಳಿ ಫಾರ್ಮ್ನಿಂದ ಬರುತ್ತಿದ್ದ ತೀವ್ರ ಗಬ್ಬು ವಾಸನೆಯಿಂದ ಬೇಸತ್ತ ಗ್ರಾಮಸ್ಥರು ಫಾರ್ಮ್ಗೆ ನುಗ್ಗಿ ಕೋಳಿ ಹಾಗೂ ಮೊಟ್ಟೆಗಳನ್ನು ತೆಗೆದುಕೊಂಡು ತೆರಳಿದ ಘಟನೆ ಗಜೇಂದ್ರಗಡ ಸಮೀಪದ ಉಣಚಗಿರಿ ಗ್ರಾಮದಲ್ಲಿ ಗುರುವಾರ ನಡೆದಿದೆ. ಗ್ರಾಮದ ಮಧ್ಯದಲ್ಲಿರುವ ಕೋಳಿ ಫಾರ್ಮ್ನಿಂದ ದಿನನಿತ್ಯ ಬರುತ್ತಿರುವ ದುರ್ವಾಸನೆಯಿಂದ ಜೀವನ ನಡೆಸುವುದು ಅಸಾಧ್ಯವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಮನೆಯೊಳಗೆ ಇರಲು ಆಗದ ಸ್ಥಿತಿ ನಿರ್ಮಾಣವಾಗಿದ್ದು, ದುರ್ವಾಸನೆಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು. ಈ ಸಂಬಂಧ ಕೋಳಿ ಫಾರ್ಮ್ ಅನ್ನು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಹಲವು ಬಾರಿ ತಹಶೀಲ್ದಾರ್ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನಗೊಂಡ ಗ್ರಾಮಸ್ಥರು ಕೋಳಿ ಫಾರ್ಮ್ಗೆ ನುಗ್ಗಿ ಅಲ್ಲಿ ಇದ್ದ ಕೋಳಿಗಳನ್ನು ಮತ್ತು ಮೊಟ್ಟೆಗಳನ್ನು ತೆಗೆದುಕೊಂಡು ತೆರಳಿದ್ದಾರೆ.
ಅದಕ್ಕೆಲ್ಲ ಸ್ಕೂಲ್ ಹುಡುಗರು ಇವತ್ತು ಖಾಲಿ ಮಾಡಿಸ್ಬೇಕಂತ ಹೇಳಿ ಇದು ಮಾಡ್ಯಾರ. ಈಗ ಹುಡುಗರು ಹಾಕಿ ಹೋಗ್ಯಾರ. ಹಾಂ, 10ನೇ ತಾರೀಕಿಗೆ ಖಾಲಿ ಮಾಡಿಸ್ತೀವಿ ಅಂತೇಳಿ ಒಬ್ರು ಅಲ್ಲೇ ಹೇಳಿದ್ರು. ಅಲ್ಲೇ ನಾವು ಅಧಿಕಾರಿಗಳು ಭೇಟಿಯಾದಾಗ ಇದುವರೆಗೂ ಆಗಿಲ್ಲ. ಜನ ಎಷ್ಟು ಅಂತ ತಡ್ಕೊತಾರೆ. ಒಂದು ದಿನ ಸ್ಮೆಲ್ ತಡ್ಕೋಬೋದು, 2 ದಿನ ತಡ್ಕೋಬೋದು. ಈಗೆಲ್ಲ ನೋಡಿ ಶಾಲೆ ಹುಡುಗರು ಮಕ್ಕಳು ಎಲ್ಲ ಅವ್ರಿಗೂ ದಿನ ಹಿಂಸೆ ಆಗೈತಿ. ಇವ್ರಿಗೂ ಎಲ್ಲರಿಗೂ ಹೇಳೈತಿ. ಇನ್ನೂ ನೋಡಿ, ಇನ್ನೂ ಕಸ ಇನ್ನೂ ತೆಗದೇ ಇಲ್ಲ. ಅಲ್ಲಿ 2 ದಿನಕ್ಕೊಮ್ಮೆ ಕ್ಲೀನ್ ಮಾಡಬೇಕು. ಊರಿಂದ 500 ಮೀಟ್ರ್ ದೂರ ಇರಬೇಕು ರೂಲ್ಸ್ ಪ್ರಕಾರ. ಎಲ್ಲಿ ರೂಲ್ಸ್ ಫಾಲೋ ಐತ್ರಿ? ಒಳಗೆ ನೋಡ್ರಿ ಇನ್ನೂ ಎಷ್ಟು ಹೊಲ್ಸ್ ಐತೆ ಅಂತ ನೋಡ್ರಿ. ಜನ 1 ದಿನ ತಡ್ಕೊತಾರೆ ಸ್ಮೆಲ್ಲು. ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟೈತಿ. ಈಗ ಒಬ್ಬೊಬ್ರು ಹೇಳ್ತಾರೆ 1 ಕಿಲೋಮೀಟ್ರ್ ದೂರ ಐತಿ ಅಂತ. ನೀವೇ ನೋಡ್ರಿ ಎಷ್ಟು ಮೀಟ್ರ್ ದೂರ ಐತಿ. 100-150 ಮೀಟ್ರ್ ಐತಿ. ಇಲ್ಲಿ ಮನೆ ಕಟ್ಸಕತ್ತಿ ನಾವು. ಅವ್ರು ದಿನ ಕಾರ್ಮಿಕರು ಜಗಾಡಕತ್ತಾರ. ಈ ಪರಿಹಾರ ಯಾರು ಕೊಡ್ಬೇಕು ನಮಗೆ? ಅವ್ರು ಬಿಟ್ಟು ಹೋಗಕತ್ತಾರ. ನಾವು ಹೊಳ್ಳಿ ಹಿಡ್ಕೊಂಬರ್ಬೇಕು. 30 ಲಕ್ಷ ರೂಪಾಯಿ ಕೊಟ್ಟು ನಾವು ಲೋನ್ ಹಾಕ್ಸಿವಿ. ನಾವೇನು ಮಾಡೋಣ? ಇವರು ಊರಾಗ ಹೋಗಿ ಮಕ್ಕೊಂತಾರ. ಜನ ನಾವು ವಾಸನೆ ಇಲ್ಲಿ ಇದು ಮಾಡೋರು. ತಹಸೀಲ್ದಾರ್ ಬಂದ್ರೆ 5 ನಿಮಿಷ ನಿಂದ್ರಕ್ಕಾಗಿಲ್ಲ ತಹಸೀಲ್ದಾರ್ಗೆ. ಅವ್ರು ಹೇಳ್ತಾರೆ ನಾನು ನಿಮ್ಮ ಊರಿನ ಪರವಾಗಿದ್ದೀನಿ ಅಂತ. ಎಲ್ಲಿ ಖಾಲಿ ಮಾಡ್ರಿ ನೋಡ್ರಿ, ಇಲ್ಲಿ ವಿಡಿಯೋ ಮಾಡಿರಿ. ಇಲ್ಲಿ ಎಷ್ಟು ಖಾಲಿ ನೋಡ್ರಿ. ಅದು ಡಿಸಿಗೆ ಕಂಪ್ಲೇಂಟ್ ಆಗಿವೆ. DC ಏನೈತೆ ಅವ್ರು ಕಿತ್ರಿ 3 ದಿನ ಚೀಫ್ ಆಫ್ಸರ್ಗೆ ಆದೇಶ ಮಾಡ್ರ. ಚೀಫ್ ಆಫ್ಸರ್ ಈಗ 1 ವರ್ಷ 6 ತಿಂಗಳಾಯ್ತಾಗಲೇ 2023 6ನೇ ತಿಂಗಳದಾಗ ಏನೈತೆ DC ಅವ್ರು ಆದೇಶ ಮಾಡ್ರ. ಏನಂತೇಳಿ ಅದು ಏನಿದ್ರು ಚೀಫ್ ಆಫ್ಸರ್ ತಮ್ಮ ಖರ್ಚನ್ನ ಕಿತ್ತು ಅವ್ರ ಖರ್ಚನ್ನ ಅವ್ರು ಇವ್ರ ಮೇಲೆ ಭಾಳ ಹೊರಸ್ರಿ ಅಂತೇಳಿ. ಆದರೆ 1.5 ವರ್ಷ ಆದರೂ ಇವ್ರು ಏನೈತೆ ಯಾವುದೇ ಥರ ಕಿತ್ತಾಕ್ ತಯಾರಿಲ್ಲ. ಹುಣಚೇರಿ ಗ್ರಾಮಸ್ಥರಿಗೆ ತಲೆ ಕೆಟ್ಟೈತೆ. ಅದು ನಾತ ಕೊಡು ತಡ್ಕೊಳಕ್ಕಾಗಲ್ದು. ಎಲ್ಲರೂ ಕಿತ್ತಾಕ ಅವ್ರವ್ರು ಪೂರ್ತಿ ಹುಡುಗರು ಪಡ್ರು ತಾವ ಕಿತ್ತಾಕತ್ತಾರ. ಅದನ್ನೇನೈತೆ ನೀವು ನ್ಯೂಸ್ ಮಾಡ್ಬೋದು. ಇದು ಏನೈತೆ ಊರಿಗೆ ಆಗುವಂಥ ಒಂದು 2 ಕಿಲೋಮೀಟ್ರ್ ಇಲ್ಲ, 3 ಕಿಲೋಮೀಟ್ರ್ ಇಲ್ಲ, 100 ಮೀಟ್ರ್ ಐತಿಲ್ಲ. 60ರಿಂದ 50 ಮೀಟ್ರ್ ಒಳಗೈತೆ. ಹಾಗಾಗಿ ಏನೈತೆ ಇದು ನ್ಯಾಯವಾಗಿ ಅವು ಯಾವತ್ತೋ ಕಿತ್ತು ಹೋಗಿಬೇಕಾಗಿತ್ತು. ಅದಕ್ಕೆ ಏನೈತೆ ಅವ್ರಿಗೂ ಮಾನ್ಯತೆ ಕೊಟ್ಟು ನಾವು ಹೋಲಿ ನಮ್ಮ ಊರಾರೊಬ್ರು ಏನೋ ಲಾಸ್ ಮಾಡ್ಬಾರ್ದು ಅಂತೇಳಿ ಇವ್ರೊಬ್ರು ಸಾವುಕಾರ ಆಗೋದಿರಲಿ. ಹುಣಚೇರಿಯರೆಲ್ಲ ನಾತ ಕುಡಿದು ರೋಗ ರುಜಿನ ಒದ್ದಾಡಿಕೆ ನೀವು ಇದು ಕೋಳಿ ಫಾರ್ಮನ್ನು ಸರ ಈಗ ತಾವು ಊರನ್ನ ಗ್ರಾಮಸ್ಥರೆಲ್ಲರೂ ಕುಡ್ಕೊಂಡು ಈ ಒಂದು ತೆರವು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ನೋಡ್ರಿ, ಇದು ಕೃಷಿ ಒಳಗೆ ಬರ್ತಿತ್ತು. ಎಲ್ಲರೂ ಮಾಡ್ರಿ ಅಂತ ಹೇಳಿದ್ರು. ನಾವು ಮಾಡಿದ್ದೀವಿ. ಈಗ ಅದು ಇನ್ವೆಸ್ಟ್ಮೆಂಟು ಕೋಟಿಗಟ್ಟಲೆ ಆಗೈತಿ. ಈಗ ಅವ್ರು ಏಕದಮ್ ತೆಗಿಯೋಂದ್ರೆ ಹೆಂಗೆ ಸಾಧ್ಯ ಐತೆ ತೆಗಿಯೋಕೆ? ನಂತರ ಇದು ಕೋರ್ಟ್ನೊಳಗೆ ಇತ್ತು. ಕೋರ್ಟ್ನೊಳಗೆ ಸ್ಟೇ ತೊಗೊಂಡಿದ್ವಿ. ತೆಗಿಯೋಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಗ್ರಾಮಸ್ಥರಿಗೆ ಕೇಳಿದ್ವಿ, ಟೈಮ್ ಕೊಡೋಕೆ ತಯಾರಿಲ್ಲ. ಏನು ಹಂಗಂತೇಳಿ ಈಗ ಇದು ಮುಂದೆ ಏನಾಗುತ್ತೆ ತಹಸೀಲ್ದಾರು ಅವ್ರು ಏನಾಗುತ್ತೆ ನೋಡ್ಕೊಂಡು ಮುಂದಿನ ಅವ್ರು ಏನು ಹೇಳ್ತಾರೆ ನಾವು ಅದಕ್ಕೆ ರೆಡಿ ಇದೆ. ಅಲ್ಲ ಸರ್, ಈಗ ಬಂದ್ ಮಾಡೋ ಅಂತ ನಿಮ್ಗೆ ಕೊಟ್ಟಿದ್ರೆ ಸರ್ ನೋಟಿಸ್ ಅವರು ತಹಸೀಲ್ದಾರು ಮತ್ತು ಚೀಫ್ ಆಫೀಸರು? 3 ದಿನದ ತೆರವು ಮಾಡಂತೇಳಿ ಅವರು ಒಂದು ನೋಟಿಸ್ ಕೊಟ್ಟಿದ್ರು. ಯಾರು ನಗರಸಭೆದವರು. ಅವ್ರು ನಗರಸಭೆದವರು 3 ದಿನ ತೆಗಿಯೋಕೆ ಕೊಟ್ಟಿದ್ದು. ಅವರು ಕೊಟ್ಟಪ್ಪ 3 ದಿನ ತೆಗಿಯೋಕೆ ಆಗಿರುತ್ತೆ. ನಾವು ಸ್ಟೇ ತೊಗೊಂಡಿದ್ದೀವಿ. ಅವ್ರ ಅದು ಕೋರ್ಟ್ನೊಳಗೆ ಐತಿ. ಅದು ಇನ್ನು ಮುಂದೆ ಏನೈತಿ ಹಿಯರಿಂಗ್ ಆಗಿಲ್ಲ, ಇನ್ನು ಏನೂ ಬಂದಿಲ್ಲ. ಮತ್ತೀಗ ಊರಿನ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಮಹಿಳೆಯರು ಎಲ್ಲರೂ ಕುಡ್ಕೊಂಡು ಈಗ ತೆರವು ಮಾಡ್ತಾ ಇದ್ದಾರೆ. ಈಗ ಮಾಡುವತ್ತಾಗ ಮಾಡಿಬಿಟ್ಟಿವಿ. ಈಗ ಅದಕ್ಕೆ ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ಇನ್ವೆಸ್ಟ್ಮೆಂಟ್ ಭಾಳ ಆಗಿರ್ತದೆ. ಏಕದಮ್ ತಕ್ಕೊಳಕ್ಕೆ ಆಗಿಲ್ಲ. ತೆಗೆದು ಏನು ಅಲ್ಲಿಗೆ ನೀವು ನೋಡ್ತಾ ಇದ್ರಿ ಗ್ರಾಮಸ್ಥರು ಎಲ್ಲರೂ ಕೂಡ ತಮ್ಮ ಕೋಳಿ ಫಾರ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೋಳಿಗಳನ್ನ ಮೊಟ್ಟೆಗಳನ್ನ ಮುಂದೇನು ಕ್ರಮ ಐತಿ ಅವರು ನೋಡ್ಕೊಂಡು ಆಗೈತಿ. ಈಗ ಏನು ಮಾಡಬೇಕು? ಅಲ್ಲಿಗೆ ಏನು ಹೇಳಿ, ಈಗ ನೀವು ತೆರವು ಮಾಡಿಸ್ತೀರಾ ಅಥವಾ ಮಾಡೋದಿಲ್ಲ? ಅಲ್ಲ, ತೆರವು ಮಾಡೋಕ್ಕೆ ಟೈಮಕ್ಕೂ ಬೇಕು. ತೆರವು ಮಾಡೋಕ್ಕೆ ಬೇಕು. ಮತ್ತು ಗ್ರಾಮಸ್ಥರೆಲ್ಲರೂ ಇದು ಮಾಡ್ಕೊಂಡ್ರೆ ಅದು ನೋಡೋಣ.
ಅಂದರೆ ಈಗ ಈ ಹಿಂದನೂ ತಹಶೀಲ್ದಾರರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಸರ್ ಹೋಗಿವಿ ಕೊಟ್ಟಿವಿ ಎಲ್ಲ ಮಾತುಕತೆ ಆದವು. ಕೃಷಿ ಒಳಗೈತಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅಂತ ಎಲ್ಲರೂ ಅದರಿಂದ ಏನೂ ಇಫೆಕ್ಟ್ ಇಲ್ಲ ಅಂತ ಹೇಳಿದ್ರು. ಅಲ್ಲ ಸರ್, ಈಗೆಲ್ಲ ನಿಮ್ದೆಲ್ಲ ಕರೆಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮತ್ತು ಆ್ಯನಿಮಲ್ಸ್ ಈಗ ಒಂದು 8-10 ದಿವಸದಿಂದ ಒಂದು 15 ದಿನ ಪೂರ್ವ ಬಂದಿದ್ದು. ಯಾರು ಬಂದಿದ್ರು ಸರ್? ನಾನು ಕರೆ ಕಳಿಸಿದ್ದು ಡಿ ಸಿ ಅವರ ಆದೇಶ ಮಾಡಿಕೊಂಡು. ಹ್ಞೂ ಅವಾಗ ಎಲ್ಲರೂ ಒಂದು ಗ್ರಾಮಸ್ಥರು, ಅನಂತರ ತಹಸೀಲ್ದಾರು, ಮುನ್ಸಿಪಾಲ್ಟಿ ಚೀಫ್ ಆಫೀಸರ್, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ರು. ಹೇಳಿಕೆ ತಗೊಂಡು ಮುಂಚೆ ಅವ್ರಿಗೆ ಏನು ಕೊಡ್ತಾರೆ ಅದು ಗೊತ್ತಿಲ್ಲ. ಅಲ್ಲ ಸರ್, ಈಗ ಒಂದು ಫಾರ್ಮ್ ಅಂತಂದರೆ ಎಷ್ಟು ನೀಟ್ನೆಸ್ ಆಗಿರಬೇಕು, ಅದು ಜನರಿಗೆ ಆರೋಗ್ಯವಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಕೋಳಿ ಫಾರ್ಮನ್ನು ನೋಡಿಬಿಟ್ರಪ್ಪ ಅಂತಂದ್ರೆ ಎಲ್ಲಿ ಒಂದು ಸುರಕ್ಷತೆ ಐತಿ? ಯಾರು ಅವರು ನಿಮ್ಗೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮಾಡಿದ್ರು? ಯಾರು ಕೊಟ್ಟಿದ್ರು? ಮಳೆಗಾಲ ಮುಗಿದಿಂದ ಈ ಚಳಿಗಾಲದಾಗ ಗೊಬ್ಬರ ಹೋಗುತ್ತೆ, ಈಗ ಗೊಬ್ಬರ ಕೊಡಾಕತ್ತೀವಿ. ಆಮೇಲೆ ಇದ್ರ ಕೆಳಗಡೆ ನೋಡಿದ್ರು ಕೂಡ ಅಷ್ಟೇ ಇದ್ರೆ ಗೊಬ್ಬರ ಕೊಡಾಕತ್ತೀವಿ. ಈಗ ಮಳೆಗಾಲದಾಗ ಗೊಬ್ಬರ ಹೋಗಂಗಿಲ್ಲ. ಇನ್ನು ಮ್ಯಾಗ ಹೊಂಟೈತಿ. ಈ ವಾರದೊಳಗೆ ಫುಲ್ ತೆಗ್ದೀವಿ. ಎರಡು ಬ್ಯಾಚ್ ಖಾಲಿ ಆಗಿ ಇದೊಂದು ಬ್ಯಾಚ್ ಉಳ್ದೈತಿ. ಅಂತ ಮೇಲ್ಗಡೆ ಕ್ಲೀನ್ ಮಾಡ್ಬೇಕಂದ್ರೆ ಕೋಳಿ ಹೋಗುತ್ತೆ ಕ್ಲೀನ್ ಮಾಡ್ತೀವಿ, ಹಾಕೋತ್ತೆ ಎಲ್ಲ ಕ್ಲೀನ್ ಮಾಡಿ ಇದು ಹಾಕಿಲ್ಲ. ಅಲ್ಲ, ಪ್ರತಿ ಇದು ನೋಡಿದ್ರಪ್ಪ ಅಂತಾರೆ ಸುಮಾರು ವರ್ಷಗಳಿಂದ ಐತೆ ಅಂತ ನನಗೆ ಸರ್ ಕಾಣುತ್ತೆ ಸರ್ ಇದು. ಅಲ್ಲ, ಈ ಕೋಳಿನ ಎಲ್ಲ ಇಂಥದ್ದೇ ಅವಶ್ಯಕ ಇಲ್ಲ. ಹಾಂ ರೀ, ಅಲ್ಲ ಅವಶ್ಯಕತೆ ಇಲ್ಲ ಅಂತಂದ್ರೆ ಸರ್, ಈಗ ಮಾಡೋದಂತ ಒಂದು ಫಾರ್ಮ್ ಅಂತಂದ್ರೆ ಒಂದು ಆರೋಗ್ಯವಾಗಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಇವು ಯಾರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರು ತಮಗೆ ಇದು ಕೊಟ್ಟಿದ್ರು ಸರ್? ಯಾವ ಅಧಿಕಾರಿಗಳು ಕೊಟ್ಟಿದ್ರು ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಹೋಗಿ ಅಲ್ಲ, ಇದಕ್ಕೆ ಆರೋಗ್ಯ ಇಲಾಖೆದವರು ಅಥವಾ ಒಂದು ಇದೆಲ್ಲ ಸೇಫ್ಟಿಯಾಗಿ ಒಂದು ಸರ್ಟಿಫಿಕೇಟ್ ನಾನು ಬಂದಿದ್ದೆ ಅಂತ ಹೇಳಿದ್ದೆ. ಹಾಂ, ಇಲ್ಲ ಅವರೆಲ್ಲ ವಿಸಿಟ್ ಮಾಡಿ ಎಲ್ಲ ಓಕೆ ಅಂದಿದ್ದಾರೆ ಅಂತ ಇದ್ರೆ. ಅಲ್ಲಲ್ಲ, ಅಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಹೋಗಿ ಎಲ್ಲಾದ್ರು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟು ಬಂದಿದ್ದೆ. ಮುಂದೆ ಆಯ್ತಲ್ಲ. ಅಲ್ಲ, ಮತ್ತೀಗ ಇಷ್ಟೆಲ್ಲ ಇದು ನೋಡಿದ್ರೆ ಅಸ್ವಚ್ಛತೆ ಐತಿ, ಮತ್ತು ಇಷ್ಟೆಲ್ಲ ಇದ್ರೂ ಕೂಡ ಪರ್ಮಿಷನ್ ಕೊಟ್ಟಾರ ಅಂತ ಮಾಡ್ತಾರ. ಅಲ್ಲ, ಕೋಳಿ ಇದ್ದ ಕಡೆನೇ ನಾನು ವಿಡಿಯೋ ತೊಗೊಂಬಂದಿದ್ದೀನಿ. ಕೋಳಿ ಇದ್ದ ಕಡೆನೇ ಅದಾವು. ಇಷ್ಟೆಲ್ಲ ಇದ್ರೂ ಕೂಡ ನೀವು ಇಲಾಖೆಗೆ ಇದು ಮಾಡ್ತೀರಪ್ಪ ಅಂತಂದ್ರೆ ಕ್ಲೀನ್ ಮಾಡ್ತೀನಿ. ಕೋಳಿ ಹಾಕೋತೀನಿ, ಕ್ಲೀನ್ ಮಾಡಿನೇ ಹಾಕ್ಬೇಕು. ಅಲ್ಲ ಸರ್, ಈಗ ಅಲ್ಲೇ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಕೋಳಿ ಗೂಡು ಕಡೆ ಕರ್ಕೊಂಡು ಹೋಗ್ತೀನಿ ನಾನು. ನೀವು ತೋರಿಸ್ತೀನಿ ನಾನು ನಿಮ್ಗೆ. ಅಲ್ಲಿದ್ದ ಕಡೆ ಅದು ಎಷ್ಟು ಧೂಳು ಐತಿ, ಇದು ಎಷ್ಟು ನೀವು ಜನರ ಮೇಲೆ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಇದು ನೀವು ಈ ಒಂದು ಫಾರ್ಮಲ್ಲಿ ಬರ್ತಕ್ಕಂಥ ತತ್ತಿಗಳನ್ನು ಅದೆಷ್ಟು ಮಕ್ಕಳು ತಿಂತಿರ್ತಾವೆ. ಇಲ್ಲಿರ್ತಕ್ಕಂಥ ಕೋಳಿಗಳನ್ನು ಎಷ್ಟು ಜನ ಒಯ್ತಿರ್ತಾರೆ. ಅಲ್ಲ, ಪ್ರಾಬ್ಲಮ್ ಅಲ್ಲ ಸರ್. ಈಗ ಅಧಿಕಾರಿಗಳು ಹೆಂಗೆ ಕಣ್ಮುಚ್ಚಿ ನಿಮಗೆ ಕೊಟ್ಟರು ಅಂತ ಅಲ್ಲ, ಈಗ ಮೊನ್ನೆ ರೀಸೆಂಟ್ ಮತ್ತೆ ತಹಸೀಲ್ದಾರರು ಮತ್ತು ಅವರೆಲ್ಲ ಕೊಟ್ಟಾಗ ನಿಮ್ಗೆ ಇದು ಮಾಡಿರ ಅಂತ ಹೇಳಿದ್ರು. ಹಾಂ, ನಾನು ಅವ್ರ ಆಫೀಸಿಗೆ ಹೋಗಿ ಎಲ್ಲರೂ ಬಂದಿದ್ರು. ಅವ್ರು ಏನು ಮಾತಾಡೋ ಏನು ಗೊತ್ತಿಲ್ಲ. ಈಗ ಇದು ಬಂದ್ ಮಾಡ್ತೀರಿ? ಇದಕ್ಕೆ ಟೈಮ್ ತಗೊಂಡು ಬಂದ್ ಮಾಡ್ತೀವಿ. ಟೈಮ್ ತಗೊಂಡು ಬಂದ ಮಾಡಬೇಕಲ್ಲ ಹೇಳಿಲ್ಲ. ತಮ್ಮ ಹೆಸರು ಸರ್? ರಾಮಚಂದ್ರ ಮೇಘರಾಜ್.